అవని. మనం రాను రాను పశువుల ఎరువు లేదా ఆముదపు పిండి, వేపపిండి లాంటి సేంద్రియ ఎరువుల్ని వాడడం మానేసి కేవలం రసాయనిక ఎరువుల్ని మాత్రమే మోతాదుకు మించి ఉపయోగిస్తున్నాం. దీనివల్ల నేల గిడసబారిపోయి, సాంద్రత బాగా పెరిగిపోయి, కర్బన శాతం తగ్గిపోయి, భూమిలో పైరుకి ఉపయోగపడే సూక్ష్మజీవులు, శిలీంధ్రాలు నశించిపోయాయి. అవనిలో ఆముదపు పిండి, వేపపిండి, కానుగ పిండితో పాటు ట్రైకోడెర్మా విరిడి, సూడోమోనాస్ ఫ్లోరోసెన్స్, బాసిల్లస్ సబ్టిలిస్, రైజోబియం, అజిటోబాక్టర్, ఇంకా భూమిలో నిలువ ఉన్న భాస్వరాన్ని కరిగించే పిఎస్బి, అనేక రకాల జీవ నియంత్రకాలు మరియు జీవన ఎరువులు అధిక మోతాదులో ఉన్నాయి. కాబట్టి అవనిని పంటకాలంలో కనీసం 2 దఫాలుగా ఉపయోగించడం వల్ల నేల గుల్లబారిపోయి ఆక్సిజన్ లభ్యత పెరుగుతుంది. కర్బన శాతం పెరిగి భూమిలో వ్యర్థాలుగా ఉన్న రసాయనిక ఎరువులు తిరిగి వినియోగంలోకొస్తాయి. మొక్కల్లో రోగనిరోధక శక్తి పెరుగుతుంది. కాబట్టి తక్షణమే అవనిని వాడుదాం. మన నేలలో తిరిగి జీవాన్ని నింపుదాం. ಅವನಿ. ಸಮಗ್ರ ಕೃಷಿ ವಾರ್ತಾ ಇಲಾಖೆ ಅನ್ನಪೂರ್ಣ ಅಗ್ರಿಸ್ಪೇಸ್ಗೆ ಸ್ವಾಗತ ಸುಸ್ವಾಗತ. ಈ ವಿಭಾಗದಲ್ಲಿ ONBA 3ನೇ ವಿಭಾಗದಲ್ಲಿ ನಾವು ಗಾಳಿಯಲ್ಲಿರುವ ಇಂಗಾಲವನ್ನು ಮಣ್ಣಿಗೆ ಸಾಗಿಸುವುದು ಹೇಗೆ ಎಂದು ನೋಡೋಣ. ಅರ್ಥಾತ್ ಮನುಷ್ಯರು, ಪಕ್ಷಿಗಳು, ಪ್ರಾಣಿಗಳು ಇವೆಲ್ಲವುಗಳಿಂದ ಬಿಡುಗಡೆಯಾಗುವ ಇಂಗಾಲದ ಡೈಆಕ್ಸೈಡ್ ಅನ್ನು ಹೇಗೆ ಇಂಗಾಲವಾಗಿ ಪರಿವರ್ತಿಸಲಾಗುತ್ತದೆ ಮತ್ತು ನೆಲಕ್ಕೆ ಸಾಗಿಸಲಾಗುತ್ತದೆ ಎಂಬುದನ್ನು ನಾವು ನೋಡುತ್ತೇವೆ. ಎಷ್ಟೋ ಹಳ್ಳಿಗಳಲ್ಲಿ ರೈತರ ಮನೆಗಳಲ್ಲಿ ಪ್ರಾಣಿ, ಕೋಳಿ ಇಲ್ಲದ ಕಾರಣಕ್ಕೆ ಇಷ್ಟೊಂದು ಮಹತ್ವ ನೀಡಲಾಗುತ್ತಿದೆ. ಇದರಿಂದಾಗಿ ಸಂಶ್ಲೇಷಿತ ಗೊಬ್ಬರ ಇಲ್ಲದಂತಾಗಿದೆ. ಮಣ್ಣಿನಲ್ಲಿ ಇಂಗಾಲದ ಪ್ರಮಾಣವನ್ನು ಹೆಚ್ಚಿಸಲು ಕೇಂದ್ರೀಕೃತ ಗೊಬ್ಬರದ ಅಗತ್ಯವಿದೆ. ಟ್ರೈಕೋಡರ್ಮಾ ವಿರಿಡಿ, ಸ್ಯೂಡೋಮೋನಾಸ್ ಫ್ಲೋರೋಸೆನ್ಸ್ ಇವೆರಡನ್ನೂ ಬಳಸಿ 500 kg ಪಶು ಗೊಬ್ಬರದಲ್ಲಿ ಬೆಳೆದು ನೆಲದಲ್ಲಿ ಕೊಡಿ ಎಂದು ಹೇಳಿದಾಗ 500 kg ಪಶು ಗೊಬ್ಬರ ಸಿಗಲ್ಲ ಅಂತಾರೆ. ಇದು ಹಳ್ಳಿಯ ಪರಿಸ್ಥಿತಿ. ಎಲ್ಲರೂ ಬದಲಾಗಿದ್ದಾರೆ. ಪ್ಯಾಕೆಟ್ ಹಾಲು ಸಿಗುತ್ತದೆ. ಇದು ಗ್ರಾಮದ ಪರಿಸ್ಥಿತಿ. ಆದ್ದರಿಂದ ಅಂತಹ ಸಂದರ್ಭಗಳಲ್ಲಿ ಗಾಳಿಯಲ್ಲಿರುವ ಇಂಗಾಲವನ್ನು ನೆಲಕ್ಕೆ ಸಾಗಿಸುವುದು ಹೇಗೆ? ಹೀಗೆ ಮಾಡುವುದರಿಂದ ಮಣ್ಣಿನಲ್ಲಿ ಇಂಗಾಲದ ಪ್ರಮಾಣವು ಪ್ರಾಣಿಗಳ ಗೊಬ್ಬರದಿಂದ ಸಿಗುವ ಇಂಗಾಲಕ್ಕಿಂತ ಹೆಚ್ಚುತ್ತದೆ. ನಮ್ಮ ಭೂಮಿಯಲ್ಲಿ ಇಂಗಾಲದ ಪ್ರಮಾಣ 2% ಬಂದರೆ ಹೆಚ್ಚಿನ ಲಾಭವಾಗುತ್ತದೆ ಎಂಬುದು ನಿಮಗೆ ಒಂದು ವಿಷಯ ನೆನಪಿದೆ. ಯಾವುದೇ ಬೆಳೆ ಬೆಳೆಯುತ್ತಿದ್ದರೆ ಅದರಲ್ಲಿ ರೋಗ ಬರುವುದಿಲ್ಲ, ತೊಂದರೆಯೂ ಇರುವುದಿಲ್ಲ. ಕನಿಷ್ಠ ಪೋಷಕಾಂಶಗಳನ್ನು ನೀಡಿದರೂ, ಅಂದರೆ ಅಗತ್ಯವಿರುವಷ್ಟು ಮಾತ್ರ ಪೋಷಕಾಂಶಗಳನ್ನು ನೀಡಿದರೆ ಇಳುವರಿ ತುಂಬ ಚೆನ್ನಾಗಿ ಬರುತ್ತದೆ. ಆದುದರಿಂದ ಇಂದಿನಿಂದ ಇದು ನಮ್ಮೆಲ್ಲರ ಗುರಿಯಾಗಬೇಕು. ಪ್ರಸ್ತುತ 0.1 ಅಥವಾ 0.2ಕ್ಕಿಂತ ಕಡಿಮೆ ಇರುವ ನಮ್ಮ ಮಣ್ಣಿನ ಇಂಗಾಲದ ಅಂಶವು ಕನಿಷ್ಠ 2% ಆಗಿರಬೇಕು. ಫಲವತ್ತಾದ ಮಣ್ಣು ನಮ್ಮ ಮಣ್ಣಾಗಿ ಪರಿವರ್ತಿಸಲು ಇಂಗಾಲದ ಪ್ರಮಾಣವು ಕನಿಷ್ಠ 2% ಆಗಿರಬೇಕು. ಇಂಗಾಲದ ಪ್ರಮಾಣವು 4% ಆಗಿದ್ದರೆ ಆ ಭೂಮಿಯನ್ನು ಅತ್ಯಂತ ಫಲವತ್ತಾದ ಭೂಮಿ ಎಂದು ಕರೆಯಲಾಗುತ್ತದೆ. ನೆನಪಿರಲಿ, 4% ಅದು ಅತ್ಯಂತ ಫಲವತ್ತಾದ ಭೂಮಿಯಾಗುತ್ತದೆ. ನಮ್ಮ ಭೂಮಿಯಾದರೂ ಫಲವತ್ತಾಗಬೇಕು, ಅಂದರೆ ಇದು 2% ಆಗಿರಬೇಕು. ಪ್ರಸ್ತುತ 0.1 ಅಥವಾ 0.2% ರಷ್ಟಿರುವ ಇಂಗಾಲದ ಅಂಶವನ್ನು 2ರಷ್ಟಿಗೆ ಹೆಚ್ಚಿಸಲು ನಮಗೆ ಸಾಕಷ್ಟು ಕೇಂದ್ರೀಕೃತ ರಸಗೊಬ್ಬರಗಳು ಬೇಕಾಗುತ್ತವೆ. ಆದರೆ ನಮ್ಮಲ್ಲಿ ಹೆಚ್ಚು ಜಾನುವಾರುಗಳಿಲ್ಲ. ಈ ಪರಿಸ್ಥಿತಿಯಲ್ಲಿ ಇಂಗಾಲದ ಪ್ರಮಾಣವನ್ನು ಹೇಗೆ ಹೆಚ್ಚಿಸಬೇಕು? ಇಂದಿನ ದಿನಗಳಲ್ಲಿ ಪಶುಗೊಬ್ಬರ ಖರೀದಿಸಿ ನೆಲಕ್ಕೆ ಹಾಕುವುದಕ್ಕೂ ಕೆಜಿಗೆ 4 ಬೆಲೆ ಇದೆ. ಈ ಬೆಲೆ ಕೆಲವು ಪ್ರಾಂತ್ಯಗಳಲ್ಲಿ 2 ಆಗಿದ್ದರೆ ಕೆಲವು ಪ್ರಾಂತ್ಯಗಳಲ್ಲಿ ಇದು 3 ಆಗಿದೆ.
ಕೆಲವು ಪ್ರಾಂತ್ಯಗಳಲ್ಲಿ ಇದು 4 ಕೂಡ ಆಗಿದೆ. ಜಾನುವಾರುಗಳಿಲ್ಲದೆ ನಮ್ಮ ಖರ್ಚು ಹೆಚ್ಚುತ್ತಿದೆ. ಪ್ರಾಣಿಗಳ ಗೊಬ್ಬರವಿಲ್ಲದೆ ಗಾಳಿಯಲ್ಲಿರುವ ಇಂಗಾಲವನ್ನು ನೆಲಕ್ಕೆ ಹೇಗೆ ಸಾರಿಸಲಾಗುತ್ತದೆ? ಇದನ್ನು ಕಾರ್ಯಗತಗೊಳಿಸುವುದರಿಂದ ಇಂಗಾಲದ ಪ್ರಮಾಣವನ್ನು 2% ವರೆಗೆ ಹೆಚ್ಚಿಸಬಹುದು. ಅದಕ್ಕೆ ಒಂದೇ ಒಂದು ಪರಿಹಾರವಿದೆ. ಗೊಬ್ಬರ. ಹುಲ್ಲು ಕೃಷಿಗೆ ಯಾವುದೇ ಬೆಳೆ ಬಿತ್ತುವ ಮುನ್ನ ಮಳೆಗಾಲಕ್ಕೂ ಮುನ್ನ ಉಳುಮೆ ಮಾಡುತ್ತೇವೆ. ಅವು ಅದೇ ರೀತಿಯಲ್ಲಿ 2 ಬಾರಿ ಹೊಲಗಳನ್ನು ಸಿದ್ಧಪಡಿಸುತ್ತಾರೆ. ಆದರೆ ಇದನ್ನು ಹೆಚ್ಚಾಗಿ ಮಾಡುವ ಅಗತ್ಯವಿಲ್ಲ. ಏಕೆಂದರೆ ಅತಿಯಾಗಿ ಉಳುಮೆ ಮಾಡುವುದರಿಂದ ಮಣ್ಣಿನಲ್ಲಿರುವ ಸೂಕ್ಷ್ಮಾಣುಜೀವಿಗಳು ನಾಶವಾಗುತ್ತವೆ. ಅದೇ ಸಮಯದಲ್ಲಿ ಕಾರ್ಬನ್ ಸಹ ನಾಶವಾಗುತ್ತದೆ. 2 ರಿಂದ 3 ಬಾರಿ ಆಳವಾಗಿ ಉಳುಮೆ ಮಾಡುವುದರಿಂದ ಸೂರ್ಯನ ಬೆಳಕಿನಿಂದ ಮಣ್ಣಿನಲ್ಲಿರುವ ಇಂಗಾಲದ ಪ್ರಮಾಣ ನಾಶವಾಗುತ್ತದೆ. ಅದೇ ರೀತಿ ಯಾವ ಬ್ಯಾಕ್ಟೀರಿಯಾಗಳು ಇರುತ್ತವೆಯೋ, ಅಂದರೆ ಮೊಟ್ಟೆಯ ಹಂತದಲ್ಲಿರುವ ಬ್ಯಾಕ್ಟೀರಿಯಾಗಳು ನಾಶವಾಗುತ್ತವೆ. ಆದ್ದರಿಂದ ನೀವು ಆಳವಾಗಿ ಉಳುಮೆ ಮಾಡಬೇಡಿ ಮತ್ತು ಪದೇ ಪದೇ ಉಳುಮೆ ಮಾಡಬೇಡಿ ಎಂದು ನೆನಪಿಡಿ. ಕೇವಲ 8 ಇಂಚು ಉಳುಮೆ ಮಾಡಿದರೆ ಸಾಕು. 8 ಇಂಚು ಉಳುಮೆ ಮಾಡಬೇಕು ಮತ್ತು ಹೊಲದಲ್ಲಿ ಹುಲ್ಲು ಇರಬಾರದು. ಹೀಗೆ ಮಾಡಿದರೆ ಖಂಡಿತ ಲಾಭ ಸಿಗುತ್ತದೆ. ಮಳೆಗಾಲದಲ್ಲಿ ಹೊಲಗಳಲ್ಲಿ ಚೆನ್ನಾಗಿ ತಯಾರು ಮಾಡುವ ಅಭ್ಯಾಸ ನಿಮ್ಮೆಲ್ಲರಿಗೂ ಇದೆ. ಅದರ ಹೊರತಾಗಿ ಇನ್ನೂ ಒಂದು ಕೆಲಸ ಮಾಡಿ. ಜೀರುಗ, ಪೀಲಿ ಬೇಸರ ಮುಂತಾದ ಹುಲ್ಲುಗಳನ್ನು ನೆಡಿ. ಅವು 1.5 ತಿಂಗಳು ಬೆಳೆಯುತ್ತವೆ. ಅದಕ್ಕಾಗಿ ನೀವು ಪ್ರತ್ಯೇಕ ರಸಗೊಬ್ಬರಗಳನ್ನು ನೀಡುವ ಅಗತ್ಯವಿಲ್ಲ. 1.5 ತಿಂಗಳು ಅಥವಾ ನಿಮ್ಮ ವೇಳಾಪಟ್ಟಿಯಂತೆ ಹುಲ್ಲು ಬೆಳೆಯಲಿ. ಅದು ಬೆಳೆದ ನಂತರ ಹುಲ್ಲನ್ನು ನೆಲದಲ್ಲಿ ಹೂತು ಹಾಕಿ. ಅದಕ್ಕೆ ನೀವು ಟೇಲರನ್ನು ಬಳಸಬಹುದು. ಅತಿಯಾಗಿ ಬೆಳೆದಿದ್ದರೆ ಅದನ್ನು ಕತ್ತರಿಸಲು ಚಾಪ್ ಕಟ್ಟರ್ಗಳು ಲಭ್ಯವಿವೆ. ಚಾಪ್ ಕಟ್ಟರ್ ಬಳಸಿ ನೀವು ಪ್ರಯಾಣದಲ್ಲಿರುವಾಗ ಹುಲ್ಲು ಕತ್ತರಿಸಬಹುದು. ಅದನ್ನು ಬಳಸಿ ಅದನ್ನು 1 ಸೆಂಟಿಮೀಟರ್ ಉದ್ದಕ್ಕೆ ಕತ್ತರಿಸಿ. ಅದು ಸುಲಭವಾಗಿ ನೆಲಕ್ಕೆ ಬೆರೆಯುತ್ತದೆ. ಅದೇ ರೀತಿ ಹುಲ್ಲನ್ನೆಲ್ಲ ಕತ್ತರಿಸಿ ನೆಲದಲ್ಲಿ ಹೂತು ಹಾಕುತ್ತಾರೆ. ಅವುಗಳನ್ನು ಮಣ್ಣಿನೊಂದಿಗೆ ಬೆರೆಸಿದ ನಂತರ ಕೆಳಗಿನಿಂದ ಮೇಲಕ್ಕೆ ಸಂಪೂರ್ಣವಾಗಿ ಮಿಶ್ರಣ ಮಾಡಲು ಟಿಲ್ಲರನ್ನು ಬಳಸಿ. ನಂತರ ಕೊಳೆಯುವ ಬ್ಯಾಕ್ಟೀರಿಯಾವನ್ನು ತೆಗೆದುಕೊಂಡು ಅದನ್ನು ಸ್ವಲ್ಪ ಪಶುಗೊಬ್ಬರದೊಂದಿಗೆ ಬೆರೆಸಿ ಉಳುಮೆ ಮಾಡುವ ಮೊದಲು ಸಿಂಪಡಿಸಿ. ಅಂದರೆ ಉಳುಮೆ ಮಾಡುವ ಮೊದಲು ಈ ಬ್ಯಾಕ್ಟೀರಿಯಾವನ್ನು ಚಿಮುಕಿಸುವ ಮೂಲಕ ಅವು ನೆಲದಲ್ಲಿ ಬೇಗನೆ ಕರಗುತ್ತವೆ. ಅರ್ಥಾತ್ ಆ ರೀತಿಯಲ್ಲಿ ನೀವು ಇಂಗಾಲದ ಪ್ರಮಾಣವನ್ನು ಪ್ರಾಣಿಗಳ ಗೊಬ್ಬರದಿಂದ, ಹಸಿರು ಹುಲ್ಲಿನ ಗೊಬ್ಬರದಿಂದ ನಮ್ಮ ಮಣ್ಣಿನಲ್ಲಿ ತಕ್ಷಣವೇ ಹೆಚ್ಚಿಸಬಹುದು. ಇದರ ವೆಚ್ಚವು ತುಂಬ ಕಡಿಮೆ ಇರುತ್ತದೆ. ಏಕೆಂದರೆ ನೀವು ಬೀಜಕ್ಕಾಗಿ ಮಾತ್ರ ಪಾವತಿಸಬೇಕಾಗುತ್ತದೆ. ಈ ಜೀರುಗ, ಪಿಲಿ ಬೇಸರದ ಖರ್ಚು ಬಹಳ ಕಡಿಮೆ ಇರುತ್ತದೆ. ಏಕೆಂದರೆ ಇದರ ಬೀಜಗಳು ಅಗ್ಗವಾಗಿ ದೊರೆಯುತ್ತವೆ. ಆ ಬೀಜಗಳನ್ನು ಚಿಮುಕಿಸುವ ಮೂಲಕ ಅಥವಾ ಬಿತ್ತಿದರೆ ಅವು ಮೊಳಕೆಯೊಡೆಯುತ್ತವೆ. ನಮ್ಮ ಬೆಳೆಗಳನ್ನು ಬಿತ್ತುವವರೆಗೆ ಅದು ಬೆಳೆಯಲಿ. ನಂತರ ಚಾಪ್ ಕಟ್ಟರ್ಗಳನ್ನು ಬಳಸಿ ಅಥವಾ ನೇಗಿಲು ಬಳಸಿ ಅದನ್ನು ಪುಡಿ ಮಾಡಿ ಮಣ್ಣಿನಲ್ಲಿ ಬೆರೆಸಲಾಗುತ್ತದೆ. ಹೀಗೆ ಮಾಡುವುದರಿಂದ ಮೊದಲು ಕೊಳೆಯುವ ಬ್ಯಾಕ್ಟೀರಿಯಾವನ್ನು 1 ಚೀಲದಲ್ಲಿ ವರ್ಮಿಕಾಂಪೋಸ್ಟ್ನೊಂದಿಗೆ ಬೆರೆಸಿ ಮತ್ತು ಅದನ್ನು ನೆಲಕ್ಕೆ ಸಿಂಪಡಿಸಿದ ನಂತರ ಮಾತ್ರ ಟಿಲ್ಲರ್ ಬಳಸಿ. ಅದನ್ನು ಮಾಡಿದ ನಂತರ ಈ ಹಸಿರು ಗೊಬ್ಬರವು ನೆಲದಲ್ಲಿ ಬಹಳ ಬೇಗನೆ ಕೊಳೆಯುತ್ತದೆ. ಇದರಿಂದಾಗಿ ನೆಲದಲ್ಲಿ ಇಂಗಾಲದ ಪ್ರಮಾಣವು ಹೆಚ್ಚಾಗುತ್ತದೆ. ಈ ರೀತಿಯಲ್ಲಿ ನೀವು ಪ್ರತಿ ಬೀಜವನ್ನು ನೆಡುವ ಮೊದಲು ನೀವು ಇದನ್ನು ಮಾಡಬೇಕು. ನೀವು ಕ್ಷೇತ್ರವನ್ನು ಸಿದ್ಧಪಡಿಸುವ ಅಗತ್ಯವಿಲ್ಲ. ಏಕೆಂದರೆ ಹೀಗೆ ಮಾಡುವುದರಿಂದ ಉಳುಮೆ ಮಾಡಿದ ನಂತರ ನಿಮ್ಮ ಭೂಮಿಯಲ್ಲಿ ಇಂಗಾಲದ ಪ್ರಮಾಣ ಹೆಚ್ಚುತ್ತದೆ. ಇನ್ನು 4-5 ವರ್ಷಗಳಲ್ಲಿ ನಾನು ಹೇಳಿದಂತೆ ಕೆಲಸ ಮಾಡಿದರೆ ಇಂಗಾಲದ ಪ್ರಮಾಣ 2% ಹೆಚ್ಚಾಗುವುದು ಖಂಡಿತ ಎಂಬ ವಿಶ್ವಾಸ ನನಗಿದೆ. ಮುಖ್ಯವಾಗಿ
ಮೆಣಸಿನಕಾಯಿ ರೈತರು ಜುಲೈ ಅಥವಾ ಆಗಸ್ಟ್ನಲ್ಲಿ ಬಿತ್ತನೆ ಮಾಡುತ್ತಾರೆ. ಅದೇ ರೀತಿ ಭತ್ತದ ಕೃಷಿಕರಿಗೂ ಉತ್ತಮ ಅವಕಾಶಗಳು ಸಿಗುತ್ತವೆ, ಏಕೆಂದರೆ ಜೀರುಗವನ್ನು ಸೇರಿಸಿ ಅದನ್ನು ಕೆಸರು ಮಾಡೋಣ. ಕೆಲವೇ ರೈತರು ಈ ಪ್ರಕ್ರಿಯೆಯನ್ನು ಮಾಡುತ್ತಿದ್ದಾರೆ. ಎಲ್ಲ ರೈತರು ಎಲ್ಲ ಬೆಳೆಗಳನ್ನು ಬಿತ್ತನೆ ಮಾಡುವ ಮೊದಲು ತಕ್ಷಣ ಮಾಡಬೇಕು. ವ್ಯವಸಾಯ ಮಾಡುವ ಮೊದಲು ಪ್ರತಿ ಎಕರೆ ಭೂಮಿಗೆ ನೀರುಣಿಸಲು ನಮಗೆ ಅವಕಾಶವಿದ್ದರೆ ಅಂತಹ ಗೊಬ್ಬರವನ್ನು ಸೇರಿಸಿ ಮತ್ತು ಅದನ್ನು ನೆಲದಲ್ಲಿ ಬೆರೆಸಿ. ಬೇಸಿಗೆಯಲ್ಲಿಯೂ ಸಹ ಇದು ನಿಮಗೆ ಹಾನಿ ಮಾಡುವುದಿಲ್ಲ, ಆದರೆ ನಿಮ್ಮ ಭೂಮಿಯನ್ನು ಫಲವತ್ತಾಗಿಸುತ್ತದೆ. ಬೆಳೆಗಳನ್ನು ಬೆಳೆಯಲು ಸಮಯವಿದ್ದರೆ ಬೇಸಿಗೆಯ ಕಾಲದಲ್ಲಿ ನೀವು ಹೊಲಕ್ಕೆ ನೀರು ಹಾಕಿದರೆ ಅದನ್ನು ಖಂಡಿತವಾಗಿ ಬೆಳೆಸಿಕೊಳ್ಳಿ ಮತ್ತು ಅದು ಬೆಳೆದ ನಂತರ ಅದನ್ನು ನೆಲದಲ್ಲಿ ಮಿಶ್ರಣ ಮಾಡಿ. ಸಾಕಷ್ಟು ನೀರು ಇದ್ದರೆ ಇದನ್ನು ಮಾಡಿ. ನೀವು 2 ಬೆಳೆಗಳ ನಡುವೆ ಸಮಯವನ್ನು ಪಡೆದರೆ ನೀವು ಈ ಕೆಲಸವನ್ನು ಮಾಡಬೇಕು. ಹೀಗೆ ಮಾಡುವುದರಿಂದ ನಮ್ಮ ಭೂಮಿಯಲ್ಲಿ ಇಂಗಾಲದ ಪ್ರಮಾಣ 2% ತಲುಪುತ್ತದೆ. ಮತ್ತೆ ಮತ್ತೆ ಮಾಡುವುದರಿಂದ ಇಂಗಾಲದ ಪ್ರಮಾಣ 4% ತಲುಪುತ್ತದೆ. ಭೂಮಿಯಲ್ಲಿರುವ ಇಂಗಾಲದ ಪ್ರಮಾಣವು 4% ತಲುಪಿದಾಗ ಆ ಭೂಮಿಯನ್ನು ಅತ್ಯಂತ ಶಕ್ತಿಶಾಲಿ ಫಲವತ್ತಾದ ಭೂಮಿ ಎಂದು ಕರೆಯಬಹುದು. ಅದರ ನಂತರ ನಮ್ಮ ಭೂಮಿಯಲ್ಲಿ ಚಿನ್ನ ಬೆಳೆಯುತ್ತದೆ, ಏಕೆಂದರೆ ಇಂಗಾಲದ ಅಂಶವು 4% ಇದ್ದರೆ ಭೂಮಿ ಚಿನ್ನವನ್ನು ನೀಡುತ್ತದೆ. ಆದ್ದರಿಂದಲೇ ಪ್ರತಿಯೊಬ್ಬ ರೈತರು ಗಾಳಿಯಲ್ಲಿರುವ ಇಂಗಾಲವನ್ನು ಸುಲಭವಾಗಿ ಮಣ್ಣಿಗೆ ತರಬಹುದು. ಗಾಳಿಯಿಂದ ಇಂಗಾಲವು ನೆಲವನ್ನು ಹೇಗೆ ತಲುಪುತ್ತದೆ ಎಂಬುದರ ಕುರಿತು ನಿಮಗೆ ಅನುಮಾನವಿರಬಹುದು. ಆದ್ದರಿಂದ ಇದಕ್ಕೆ ಒಂದೇ ಉತ್ತರವಿದೆ. ಸಸ್ಯ, ಬೇರುಗಳು, ಎಲೆಗಳು, ಕಾಂಡ, ಹಣ್ಣುಗಳು, ಹೂವುಗಳು ಪ್ರತಿಯೊಂದು ಭಾಗದಲ್ಲೂ ಇಂಗಾಲವಿದೆ. ಸಸ್ಯವು ಈ ಇಂಗಾಲವನ್ನು ನೆಲದಿಂದ ತೆಗೆದುಕೊಳ್ಳುವುದಿಲ್ಲ, ಬದಲಿಗೆ ಅದು ಗಾಳಿಯಲ್ಲಿ ಲಭ್ಯವಿರುವ ಇಂಗಾಲದ ಡೈಆಕ್ಸೈಡ್ ಅನ್ನು ಹೀರಿಕೊಳ್ಳುತ್ತದೆ. ದ್ಯುತಿಸಂಶ್ಲೇಷಣೆಯ ಪ್ರಕ್ರಿಯೆಯಲ್ಲಿ ಅದರೊಂದಿಗೆ ಪ್ರತಿಕ್ರಿಯಿಸುತ್ತದೆ, ರಾಸಾಯನಿಕ ಕ್ರಿಯೆಗೆ ಒಳಗಾಗುತ್ತದೆ ಮತ್ತು CO2 ಅನ್ನು ವಿಭಜಿಸುತ್ತದೆ. ಇದು ಕಾರ್ಬನ್ ಅನ್ನು CO2 ನಿಂದ ಪ್ರತ್ಯೇಕಿಸುತ್ತದೆ ಮತ್ತು ದ್ಯುತಿಸಂಶ್ಲೇಷಣೆ ಪ್ರಕ್ರಿಯೆಯಲ್ಲಿ ಬಳಸುತ್ತದೆ ಮತ್ತು ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತದೆ. ಈ ರೀತಿಯಾಗಿ ಗಾಳಿಯಿಂದ ಇಂಗಾಲವು ಅದರ ಎಲೆಗಳನ್ನು ರೂಪಿಸಲು ಸಸ್ಯಕ್ಕೆ ಬರುತ್ತದೆ. ಗಾಳಿಯಿಂದ ಇಂಗಾಲವನ್ನು ಹೀರಿಕೊಳ್ಳುತ್ತದೆ. ನಮ್ಮ ಭೂಮಿಯಲ್ಲಿ ಇಂಗಾಲದ ಪ್ರಮಾಣ 0.1 ಮಾತ್ರ. ಒಂದು ಸಂಪೂರ್ಣ ಬೆಳೆ ಬೆಳೆಯಲು ಅಥವಾ ಸಸ್ಯವು ದೊಡ್ಡ ಗಾತ್ರಕ್ಕೆ ಬೆಳೆಯಲು ಅದಕ್ಕೆ ಅಗತ್ಯವಿರುವ ಇಂಗಾಲವು ಎಲ್ಲಿ ಸಿಗುತ್ತದೆ? ಇದು ಗಾಳಿಯಿಂದ ಬರುತ್ತದೆ. ಅದೊಂದು ಸೃಷ್ಟಿ ರಹಸ್ಯ. ಇದು ಭಗವಂತ ಸೃಷ್ಟಿಸಿದ ಸೃಷ್ಟಿ. ಈ ರೀತಿಯಾಗಿ ಗಾಳಿಯಲ್ಲಿ ಲಭ್ಯವಿರುವ ಇಂಗಾಲದ ಡೈಆಕ್ಸೈಡ್ನಿಂದ ಸಸ್ಯವು ಇಂಗಾಲವನ್ನು ಹೀರಿಕೊಳ್ಳುತ್ತದೆ ಮತ್ತು ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತದೆ. ದ್ಯುತಿಸಂಶ್ಲೇಷಣೆಗೆ ಇಂಗಾಲವನ್ನು ಮಾತ್ರ ಇರಿಸುತ್ತದೆ. ಕಾರ್ಬನ್ ಡೈಆಕ್ಸೈಡ್ನಲ್ಲಿ ಇಂಗಾಲ ಮತ್ತು ಆಮ್ಲಜನಕ ಎರಡೂ ಸಹ ಉಳಿಯುತ್ತವೆ. ಅಲ್ಲಿಂದ ಇಂಗಾಲವನ್ನು ಹೀರಿಕೊಳ್ಳುವ ನಂತರ ಅವು ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತವೆ. ಸಸ್ಯಗಳು ಆ ಇಂಗಾಲದ ಮೇಲೆ ಮಾತ್ರ ಬೆಳೆಯುತ್ತವೆ. ಸುಡುವ ಯಾವುದೇ ವಸ್ತುವು ಇಂಗಾಲವಾಗಿದೆ. ಗಿಡದ ಕಾಂಡ ಉರಿಯುತ್ತದೆ, ಎಲೆಗಳು ಉರಿಯುತ್ತವೆ, ಒಣಗಿದ ಹೂವುಗಳು ಉರಿಯುತ್ತವೆ, ಹಣ್ಣುಗಳು ಸಹ ಉರಿಯುತ್ತವೆ, ಇಡೀ ಮರವು ಸುಡುತ್ತದೆ, ಏಕೆಂದರೆ ಅವೆಲ್ಲವೂ ಇಂಗಾಲವನ್ನು ಹೊಂದಿರುತ್ತವೆ. ನಾವು ಗೆರುಗವನ್ನು ಬೆಳೆಯುವಾಗ ಆ ಎಲ್ಲಾ ಸಸ್ಯಗಳು ಗಾಳಿಯಿಂದ ಇಂಗಾಲವನ್ನು ಸೆರೆ ಹಿಡಿಯುತ್ತವೆ. ಅಂದರೆ ಗಾಳಿಯಲ್ಲಿರುವ ಇಂಗಾಲದ ಡೈಆಕ್ಸೈಡ್ ಅನ್ನು ತೆಗೆದುಕೊಂಡು ಅದರಿಂದ ಇಂಗಾಲವನ್ನು ಹೀರಿಕೊಳ್ಳುವುದರಿಂದ ಆ ಎಲ್ಲಾ ಇಂಗಾಲವು ಸಸ್ಯಕ್ಕೆ ಬರುತ್ತದೆ. 5-6 ಕಿಲೋಗ್ರಾಂಗಳಷ್ಟು ಜೀರುಗ ಬೀಜಗಳನ್ನು ಅಥವಾ ಪಿಲಿಪೇಶ್ವರ ಬೀಜಗಳನ್ನು ಖರೀದಿಸಿ ಬೆಳೆದರೆ ನಮಗೆ ಎಷ್ಟು ತೂಕದ ಬೆಳೆ ಬರುತ್ತದೆ ಮತ್ತು ಅದರಲ್ಲಿ ಎಷ್ಟು ಕಾರ್ಬನ್ ಉಳಿಯುತ್ತದೆ. ಆ ಮೂಲಕ ಎಲ್ಲಾ ಇಂಗಾಲವನ್ನು ಮಣ್ಣಿಗೆ ನೀಡುವುದರಿಂದ ಮಣ್ಣಿನಲ್ಲಿ ಕಾರ್ಬನ್ ಸುಲಭವಾಗಿ ಹೆಚ್ಚುತ್ತದೆ. ಆದ್ದರಿಂದ ಜಾನುವಾರುಗಳನ್ನು ಹೊಂದಿರುವ ಪ್ರತಿಯೊಬ್ಬ ರೈತರು ನೀವು ಇದನ್ನು ಸುಲಭವಾಗಿ ಮತ್ತು ಕಡಿಮೆ ವೆಚ್ಚದಲ್ಲಿ ಕಾರ್ಯಗತಗೊಳಿಸಬಹುದು. ಈ ವಿಧಾನವನ್ನು ಅಭ್ಯಾಸವಾಗಿಸಿ ನೀವು 2 ಬೆಳೆಗಳ ನಡುವೆ ಸಮಯ ಸಿಕ್ಕರೆ ನಂತರ ಈ ಹಸಿರು ಗೊಬ್ಬರವನ್ನು ಹೆಚ್ಚಿಸಿ ಮತ್ತು ಅದನ್ನು ನೆಲದಲ್ಲಿ ಮಿಶ್ರಣ ಮಾಡಿ. ಪ್ರತಿ ವರ್ಷ ಈ ಕೆಲಸವನ್ನು ಮಾಡಿ ಮಣ್ಣಿನ ಆಳವಾದ ಉಳಿಮೆ ಮತ್ತು ಒಣಗಿಸುವಿಕೆಯಿಂದ ರಾಸಾಯನಿಕ ಕ್ರಿಯೆಗಳು ನಡೆದಾಗ ಅದರಲ್ಲಿರುವ ಕಾರ್ಯಸಾಧ್ಯವಾದ ಬ್ಯಾಕ್ಟೀರಿಯಾ ಮತ್ತು ಇಂಗಾಲವು ಸುಟ್ಟು ಹೋಗುತ್ತದೆ. ಆದುದರಿಂದ ಅನಾವಶ್ಯಕ ಉಳುಮೆ ಮಾಡುವುದರಿಂದ ಒಳ್ಳೆಯ ಕೃಷಿ ಮಾಡುತ್ತಿದ್ದೇನೆ ಎಂದು ಭಾವಿಸಬೇಡಿ. ಇದನ್ನು ಮಾಡಬಾರದು. ಇಂದಿನಿಂದ ಈ ಹಸಿರೆಲೆ ಗೊಬ್ಬರವನ್ನು ಹೆಚ್ಚಿಸಿ ನೆಲದಲ್ಲಿ ಬೆರೆಸುವ ಕೆಲಸ ಮಾಡುತ್ತಿದ್ದಾರೆ. ಗಾಳಿಯಲ್ಲಿರುವ ಇಂಗಾಲವನ್ನು ಮಣ್ಣಿನೊಂದಿಗೆ ಬೆರೆಸುವ ಮೂಲಕ
ಮಣ್ಣಿನಲ್ಲಿ ಇಂಗಾಲದ ಅಂಶವನ್ನು ಹೆಚ್ಚಿಸಲು ಇದು ಒಂದು ಮಾರ್ಗವಾಗಿದೆ. ನಾನು ನೀಡುತ್ತಿರುವ ಮಾಹಿತಿಯನ್ನು ನೀವು ಇಷ್ಟಪಟ್ಟರೆ ಮತ್ತು ಅದನ್ನು ನಂಬಿದರೆ ನಂತರ ಈ ಚಾನಲ್ಗೆ ಚಂದಾದಾರರಾಗಿ ಮತ್ತು ಈ ಮಾಹಿತಿಯನ್ನು 10 ರೈತರಿಗೆ ನೀಡಿದ ನಂತರ ಅವರನ್ನು ಸಹ ಚಂದಾದಾರರಾಗಲು ಹೇಳಿ ಸಮಗ್ರ ಕೃಷಿ ಉತ್ತೇಜನ ನೀಡಿ. ಧನ್ಯವಾದ.